ಎಲ್ಲರಿಗೂ ನಮಸ್ಕಾರ. ಅಲ್ರಿ, ಇವರಿಗೆಲ್ಲ ಏನಾಗಿದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಗ್ಯಾರಂಟಿ ಬಗ್ಗೆ ಮಾಧ್ಯಮಗಳು ಹಗಲು ರಾತ್ರಿ ಚರ್ಚೆ ಮಾಡ್ತಿವೆ. ಈ ಕಡೆ ನೋಡಿದರೆ ಆ ಬಿ ಜೆ ಪಿ ಲೀಡರ್ಸ್ಗಳು ಆ ಕಟೀಲು ಪಟೀಲು ಮಟೀಲು ಬಿಡಲ್ಲ, ನಾವು ಅದನ್ನು ಮಾಡ್ತೀವಿ. ಸರಿಯಪ್ಪ, ಸರಿ, ಕಾಂಗ್ರೆಸ್ 5 ಗ್ಯಾರಂಟಿ ಘೋಷಿಸ್ತು. ಆ ಟೈಮಿಗೆ ನೀವು ಮಾತಾಡಬೇಕು, ಅವ್ರನ್ನ ಕೇಳಬೇಕಾಗಿತ್ತು. ಇದರ ವಿವರಗಳೇನು, ನಿಮ್ಮ ಗ್ಯಾರಂಟಿದು ಮಾಧ್ಯಮದವ್ರು ಅದನ್ನು ಕೇಳ್ಬೋದಾಗಿತ್ತು, ಅಥವಾ ಪ್ರತಿಪಕ್ಷ ಆಗ ಅಧಿಕಾರದಲ್ಲಿದ್ದ ಪಕ್ಷ ಅವರಾದರೂ ಪ್ರಶ್ನೆ ಮಾಡ್ಬೋದಿತ್ತಲ್ವ. ಏನು, ಯಾರ್ಯಾರಿಗೂ ಫ್ರೀ ಉಚಿತ ಬಸ್ ಪ್ರಯಾಣ 2,000 ರೂಪಾಯಿ ಯಾರ್ಯಾರಿಗೆ ಕೊಡ್ತೀರಿ ಕೇಳಬೇಕಿತ್ತಲ್ವ. ಆಗ ಇವ್ರು ಯಾರು ಮಾತೇ ಆಡಿಲ್ಲ. ಆಗ ಏನಿದ್ರು ಬಿ ಜೆ ಪಿಯವರು ಸಂಪೂರ್ಣವಾಗಿ ಬಜರಂಗ ಬಲಿ ಅಂತ ಹಿಡ್ಕೊಂಡಿದ್ರು, ಹನುಮಾನ್ ಚಾಲೀಸ ಹೇಳ್ತಿದ್ರು. ಎಲ್ಲಿ ಹೋದರೂ ಮಾತನಾಡಿದ್ರು, ಕಮ್ಯುನಲ್ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಹೊರತು ಈ ಗ್ಯಾರಂಟಿಯನ್ನು ನೀವು ಕೊಡೋದಕ್ಕೆ ಏನು ಮಾಡಿದ್ದೀರಿ? ದಟ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಯೂಶ್ವಲಿ ವಿದೇಶಗಳಲ್ಲಿ ಹೇಗಿರುತ್ತೆ ಗೊತ್ತಾ ನಿಮಗೆ? ಒಂದು ಶ್ಯಾಡೋ ಕ್ಯಾಬಿನೆಟ್ ಅಂತಿರುತ್ತೆ. ಆ ಮಂತ್ರಿಗಳು ಇಂಥವರು ಅಧಿಕಾರಕ್ಕೆ ಬಂದರೆ ಇಂಥ ಮಂತ್ರಿ ಆಗ್ತಾರೆ. ಅವರು ತುಂಬ ಅಧ್ಯಯನ ಮಾಡ್ತಾರೆ. ಇಂತಹ ಒಂದು ಭರವಸೆಗಳನ್ನು ಕೊಟ್ಟಾಗ ಆ ಭರವಸೆಯನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ, ಅದಕ್ಕಿರುವ ಮಾನದಂಡಗಳು ಏನು, ಮಾರ್ಗದರ್ಶಿ ಸೂತ್ರಗಳೇನು ಚರ್ಚೆ ಮಾಡ್ತಾರೆ. ಬಟ್ ಇಂಡಿಯಾದ ರಾಜಕಾರಣ ಗೊತ್ತಲ್ಲ ನಿಮಗೆ, ಇದರ ಹಣೆ ಬರನೇ ಎಷ್ಟು. ಇಲ್ಲಿ ಮೊದಲ ಆಲೋಚನೆ ಮಾಡಿರಲ್ಲ. ಬಟ್ ಸ್ಟಿಲ್ ಐ ಬಿಲೀವ್ ನಾಳೆ ಸಂಪುಟ ಸಭೆ ಇದೆ, ತೀರ್ಮಾನ ತಗೋತಾರೆ. ಕಾಂಗ್ರೆಸ್ ಅದನ್ನು ನಿರಾಕರಿಸುವ ಸ್ಥಿತಿಯಲ್ಲಿಲ್ಲ. ಏನಾದ್ರು ಕಾಂಗ್ರೆಸ್ ಕೈ ಕೊಟ್ಟರೆ ಜನ ಬಿಟ್ಬಿಡ್ತಾರ? ಅದರ ರಾಜಕೀಯ ಪರಿಣಾಮ ಏನಾಗುತ್ತೆ ಸ್ವಾಮಿ? ಪೊಲಿಟಿಕಲಿ ಆಗುತ್ತೆ, ಅವ್ರು ಮಾಡೇ ಮಾಡ್ತಾರೆ. ಯಾಕಂದರೆ ಮುಂದೆ ಮಧ್ಯಪ್ರದೇಶ ಚುನಾವಣೆ ಮತ್ತು ರಾಜಸ್ಥಾನ್ ಚುನಾವಣೆ ವರ್ಷಾಂತ್ಯದಲ್ಲಿ ಬರುತ್ತೆ, ಅದರ ಮೇಲೆ ಪರಿಣಾಮ ಬರುತ್ತೆ. ಆದ್ದರಿಂದ ದೇ ವಿಲ್ ಡೂ ಇಟ್. ಅಲ್ಲಿವರೆಗೆ ವೇಟ್ ಮಾಡಬೇಕಲ್ವ ಅಟ್ಲೀಸ್ಟ್. ಅಪ್ಪ, 15 ದಿವಸ ಆಗಿದೆ ಸರ್ಕಾರ ಬಂದು. ಈ ವಾಟ್ಸಪ್ಗಳಲ್ಲಿ ಬಂದ್ಬಿಟ್ಟು ಅಯ್ಯೋ ಅಲ್ಲಿ ನೀವು ಬಸ್ನ ಟಿಕೆಟ್ ತಗೋಬೇಡಿ, ವಿದ್ಯುತ್ ಬಿಲ್ ಕೊಡಬೇಡಿ, ವೇಟ್ ಮಾಡ್ರಪ್ಪ, ಒಂದು ಸಮಯ ಮಾಡಿಕೊಡಿ. ನೀವು ಕೊಟ್ಟಿರೋ ಆಶ್ವಾಸನೆಗಳು ಏನಾಯಿತು? ಯಾರೂ ಪ್ರಶ್ನೆ ಮಾಡಲ್ಲ. ಮಾಧ್ಯಮ ಇದನ್ನು ಪ್ರಶ್ನೆ ಮಾಡುತ್ತಲ್ವ. ಮೋದಿ ಕೊಟ್ಟಿರೋದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಎಲ್ಲೋಯ್ತು ಸ್ವಾಮಿ ಅಲ್ವಾ? ಅದನ್ನ ಕ್ವಶನ್ ಮಾಡಬೇಕು. 2 ಕೋಟಿ ಉದ್ಯೋಗ ಎಲ್ಲೋಯ್ತು? ಮೋದಿಯವ್ರ ಭಾಷಣಗಳಿವೆ, ವಿದೇಶದಲ್ಲಿ ಕಪ್ಪು ಹಣ ತರ್ತೀನಿ, ಒಬ್ಬರ ಅಕೌಂಟಿಗೆ 15 ಲಕ್ಷ ಬರುತ್ತೆ, ತರಬೇಕೋ ಬೇಡವೋ, ತರಬೇಕೋ ಬೇಡವೋ, ತರಬೇಕು. ಆ ಜನ ತನ್ನಿ ಎಲ್ಲೋಯ್ತು? ಯಾವ ಆಶ್ವಾಸನೆ ಈಡೇರಿದೆ? ಸ್ವಚ್ಛ ಭಾರತ ಯೋಜನೆ ಏನಾಯಿತು? ಸ್ಮಾರ್ಟ್ ಸಿಟಿಗಳು ಸ್ಮಾರ್ಟ್ ಆದವಾ? ಏನಾಯಿತು? ಬುಲೆಟ್ ಟ್ರೈನ್ ಏನಾಯಿತು? ಇದನ್ನು ಮಾಧ್ಯಮ ಪ್ರಶ್ನೆ ಮಾಡಲ್ಲ. ಇದ್ರ ಬಗ್ಗೆ ಯಾರೂ ಮಾತನೇ ಆಡಲ್ಲ. ಸರ್ಕಾರ ಬಂದು ಇನ್ನೂ ಅದಕ್ಕೊಂದು ವಿಧಾನ ಇರುತ್ತೆ ಸ್ವಾಮಿ. ಪ್ರತಿಯೊಂದಕ್ಕೂ ಒಂದು ರೀತಿ ನೀತಿಗಳಿರ್ತವೆ. ಸರ್ಕಾರ ಬಂದ ತಕ್ಷಣ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಈಗ ಅವ್ರು ಮಾಡ್ತಾರಾ ಇಲ್ಲ ನೋಡ್ಬೇಕಲ್ವ. ಹಣಕಾಸು ಇಲಾಖೆ ಬಜೆಟ್ ಮಂಡನೆ ಆಗಬೇಕು. ಬಜೆಟ್ನಲ್ಲಿ 3.5 ಲಕ್ಷ ಕೋಟಿ ಬಜೆಟ್ ಕರ್ನಾಟಕದ್ದು. ಅದರಲ್ಲಿ 60-65 ಸಾವಿರ ಒದಗಿಸ್ಬೇಕು. ಅದಕ್ಕೆ ತಗೊಳತ್ತೆ 4 ದಿನ ಚರ್ಚೆ ಮಾಡಬೇಕು, ಅಧಿಕಾರಿಗಳನ್ನ ಮನವೊಲಿಸ್ಬೇಕು. ಈ ಬ್ಯೂರೋಕ್ರಾಟ್ಸ್ ಇದ್ದಾರೆ ನೋಡಿ, ಅವರಂಥ ಹಾರಿಬಲ್ ಜನ ಇನ್ನೊಂದಿರಲ್ಲ. ಅವ್ರು ಒಂಥರ ಏರ್ ಕಂಡೀಷನರ್ ರೂಮ್ನಲ್ಲಿ ಕೂತ್ಕೊಂಡು ಮಾಡುವವರು, ಹೊಟ್ಟೆ ತುಂಬಿರೋ ಜನ. ಸೊ ಅವ್ರನ್ನ ಹೊರಗೊಲಿಸಿ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಏನೋ ಮಾಡುವ, ಅದಕ್ಕೊಂದು ಸಮಯ ಕೊಡೋದು ಬೇಡವಾ? ಮಾಡಿಲ್ವ ಜಾಡಿಸಿ ಯಾರು ಬೇಡ ಅಂತಾರೆ? ಅಲ್ಲಿವರೆಗೆ ಯಾಕೆ ಪೇಷನ್ಸ್ ಇಲ್ಲ? ಮಾಧ್ಯಮಗಳಿಗೆ ಪೇಷನ್ಸ್ ಇಲ್ಲ, ಬಿ ಜೆ ಪಿಗೂ ಪೇಷನ್ಸ್ ಇಲ್ಲ. ದಿನನಿತ್ಯ ಕೂಗಾಟಗಳು ವಾಟ್ಸಪ್ನಲ್ಲಿ ಅಲ್ಲಿ ಇಲ್ಲಿ ಹಾಗಂತ ಜಾಡಿಸ್ತಾ ಹೋಗು ಸರ್ಕಾರ. ಸಮಯ ಕೊಡಿ. ಮಾಡಿಲ್ಲ ಅಂದ್ರೆ ಉಗಿರಿ, ಸಿದ್ದರಾಮಯ್ಯರು ಬೈರಿ, ಯಾರಿಗೆ ಬೇಕಾದರೂ ಬೈರಿ, ಡಿ ಕೆ ಶಿವಕುಮಾರ್ ಬೈರಿ, ಜಾರ್ಜಿಗೆ ಬೈರಿ. ಬಟ್ ಅಲ್ಲಿವರೆಗೆ ಸಮಯ ಕೊಡೋದು ಬೇಡವ ಅವ್ರಿಗೆ ಅದು ಅಟ್ಲೀಸ್ಟು ಅದನ್ನು ಮಾಡಬೇಕಲ್ವ ಅವರು? ಅಲ್ಲಿವರೆಗೆ ಕಾಯೋದು ಬೇಡವಾ? ಏನಾಗಿದೆ ಜನರಿಗೆ? ಇದ್ದಕ್ಕಿದ್ದಾಗ ಮೈ ಮೇಲೆ ಬಿದ್ದುಬಿಟ್ಟು ಇಡೀ ವಾತಾವರಣ ಹೋಗ್ಬಿಟ್ಟು ಅವ್ರು ಬೈತಾ ಇರೋದು ಜನರಿಗೆ ಗೊತ್ತಿರಲ್ಲ. ಜನರಿಗೆ ಕನ್ವಿನ್ಸ್ ಮಾಡಬೇಕು. ಮಾಧ್ಯಮಗಳ ಕೆಲಸ ಜನರಿಗೆ ಹೇಳಬೇಕು, ನೋಡಿ ಈಗ ಸಮಯ ತಗೊಳುತ್ತೆ, ವಾರ 15 ದಿವಸ ಆಗುತ್ತೆ. ಯಾಕಂದರೆ ಅದು ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ದಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದೇ ವಿಲ್ ಹ್ಯಾವ್ ಟು ಟೇಕ್ ದ್ಯಾರ್ ರಿಪೋರ್ಟ್. ಸಾರಿಗೆ ಇಲಾಖೆ ಅದರ ರಿಪೋರ್ಟ್ ತಗೋಬೇಕು, ವಿದ್ಯುತ್ ಇಲಾಖೆ ಅವ್ರ ರಿಪೋರ್ಟ್ ತಗೋಬೇಕು. ಅದನ್ನ ಫೈನಾನ್ಸ್ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಸಮಯ, ಅಲ್ಲಿವರೆಗೆ ಕಾಯೋಷ್ಟು ಪೇಷನ್ಸ್ ಯಾಕಿಲ್ಲ? ಮೋದಿ ಪ್ರಶ್ನೆ ಮಾಡಬೇಕು. ಮೋದಿ ಅವ್ರನ್ನ ಕೇಳಿ, ನೀವು ಕೊಟ್ಟರೆ ಒಂದು ಮಾತನ್ನು ಇದುವರೆಗೆ ಮಾಧ್ಯಮಗಳು ಕೇಳಿಲ್ಲ ಮೋದಿಯವ್ರ ಬಗ್ಗೆ. ನೀವೇನು ಮಾತಾಡಿದ್ರಿ, ಒಂದೂ ಮಾಡಿಲ್ವಲ್ಲ, ಏನು ಮಾಡಿದ್ರಿ ಅಂತ. ಬಿ ಜೆ ಪಿ ಅಂತೂ ಹಾಗೇನೆ, ಇಲೆಕ್ಷನ್ ಟೈಮ್ನಲ್ಲೇ ಅವ್ರು ಹೇಳಿದ ತಕ್ಷಣ ಮರುದಿವಸ ಪ್ರಶ್ನೆ ಮಾಡಬೇಕಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಅಥವಾ ಸಾರ್ವಜನಿಕ ಸಭೆಗಳಲ್ಲಿ.
ಹೇಳಪ್ಪ ಅದ್ರ ಮೊಡಾಲಿಟೀಸ್ ರಿಟೀನಿಯರ್ಸ್ ಕೊಡಿ, ಹೆಂಗೆ ನಮ್ಮ ಸಂಪನ್ಮೂಲ ಕ್ರೋಢೀಕರಿಸ್ತೀರಿ, ಅದ್ರ ಪ್ಲ್ಯಾನ್ ಏನು ಅದನ್ನು ಕೇಳ್ರೆ ಅಂದರೆ ಎಲ್ಲ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಅಂತ ಕೂತರು. ಅದ್ರ ಜೊತೆಗೆ ಎಲ್ಲ ಕಮ್ಯುನಲ್ ಇಶ್ಯೂಸನ್ನು ಹ್ಯಾಂಗೆ ಇದು ಮಾಡಬೇಕು ಅಂತ ಕೂತರು. ಹಳೆ ಬರ ಇಲ್ಲ, ವಿಲ್ ಹ್ಯಾವ್ ಟು ವೇಟ್. ಯು ಸಿ, ಅದಕ್ಕೊಂದು ವಿಧಾನ ಇದೆ ಅಲ್ವಾ. ಯು ಥಿಂಕ್ ಇಟ್ ಓವರ್, ಅದನ್ನ ಯೋಚನೆ ಮಾಡಿ, ಸಾಮಾನ್ಯ ಜನ ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡಿ ಅಲ್ವಾ. ಎಲ್ಲರಿಗೂ ನಮಸ್ಕಾರ.